ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಕುಟುಂಬಕ್ಕೆ ಹಾರ್ದಿಕ ಸುಸ್ವಾಗತ. ಈ ದಿನ ನಾವು ವೃಷಭ ರಾಶಿಯವರಿಗೆ ಜುಲೈ 24, 25, 26 ಮತ್ತು 27ರ ದಿನಾಂಕಗಳ ನಡುವೆ ಕಾಣಿಸುವ ಗ್ರಹಗಳ ಪ್ರಭಾವ ಮತ್ತು ಅವುಗಳ ಕಾರಣದಿಂದ ಜೀವನದಲ್ಲಿ ನಡೆಯುವ ಘಟನೆಗಳು, ಹಾಗೆಯೇ ಈ 4 ದಿನಗಳಲ್ಲಿ ಹೇಗೆ ನಡೆದುಕೊಂಡರೆ ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿ, ಏಕೆಂದರೆ ಇದರಲ್ಲಿ ಹೇಳುವ ಕೆಲವು ವಿಷಯಗಳು ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆದಂತೆ ಅನಿಸುವ ಸಾಧ್ಯತೆಯಿದೆ. ವೃಷಭ ರಾಶಿಯವರಿಗೆ ಕಳೆದ ಕೆಲವು ಸಮಯದಿಂದ ಒಂದು ವಿಚಿತ್ರವಾದ ಪರಿಸ್ಥಿತಿ ಎದುರಾಗುತ್ತಿದೆ. ಹೊರಗಿನಿಂದ ನೋಡುವವರಿಗೆ ನಿಮ್ಮ ಜೀವನ ಪ್ರಶಾಂತವಾಗಿ ಕಾಣಿಸಿದರೂ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಎಷ್ಟೋ ಪ್ರಶ್ನೆಗಳು ಸುಳಿದಾಡುತ್ತಿರುತ್ತವೆ. ಮುಖ್ಯವಾಗಿ, ನಾನು ಪಡುತ್ತಿರುವ ಕಷ್ಟಕ್ಕೆ ಸರಿಯಾದ ಫಲಿತಾಂಶ ಯಾವಾಗ ಸಿಗುತ್ತದೆ ಎಂಬ ಆಲೋಚನೆ ನಿಮ್ಮನ್ನು ಪದೇ ಪದೇ ಕಾಡುತ್ತಿರಬಹುದು. ನೀವು ಯಾರಿಗೂ ಹೇಳದೆ ಮೌನವಾಗಿ ಸಹಿಸಿಕೊಂಡ ಒಂದು ನೋವು. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 997230309972230030. ಈ ಇತ್ತೀಚಿನ ದಿನಗಳಲ್ಲಿ ಇನ್ನಷ್ಟು ನೆನಪಿಗೆ ಬಂದಿರಬಹುದು. ಆ ನೋವು ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದ ವ್ಯಕ್ತಿಯ ನಡವಳಿಕೆಯಿಂದ ಉಂಟಾದ ನಿರಾಶೆಯೂ ಆಗಿರಬಹುದು. ಈ 4 ದಿನಗಳ ಆರಂಭದಲ್ಲೇ ಒಂದು ಸಣ್ಣ ಘಟನೆ ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಸಾಧ್ಯತೆ ಕಾಣಿಸುತ್ತಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಮಾಹಿತಿ, ಒಂದು ಕರೆ, ಒಂದು ಸಂದೇಶ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ನಡೆದ ಸಣ್ಣ ಸಂಭಾಷಣೆ ನಿಮ್ಮ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ಕೊಂಚಮಟ್ಟಿಗೆ ಕಡಿಮೆ ಮಾಡಬಹುದು. ಈ ವಿಷಯ ಹೊರಗಿನವರಿಗೆ ಸಣ್ಣದಾಗಿ ಅನಿಸಿದರೂ ನಿಮಗೆ ಮಾತ್ರ ಅದೊಂದು ದೊಡ್ಡ ಸಮಾಧಾನ ನೀಡುವ ಘಟನೆಯಾಗಿ ಅನಿಸುತ್ತದೆ. ಇತ್ತೀಚೆಗೆ ನೀವು ಒಬ್ಬರನ್ನು ಸಂಪೂರ್ಣವಾಗಿ ನಂಬಿ ಒಂದು ಕೆಲಸವನ್ನು ಒಪ್ಪಿಸಿರಬಹುದು, ಆದರೆ ಆ ಕೆಲಸ ನೀವು ನಿರೀಕ್ಷಿಸಿದ್ದ ರೀತಿಯಲ್ಲಿ ಪೂರ್ಣಗೊಳ್ಳದ ಕಾರಣ ಸ್ವಲ್ಪ ನಿರಾಶೆ ಎದುರಾಗಿರಬಹುದು. ಈ ಘಟನೆಯ ನಂತರ ಇನ್ಮುಂದೆ ಪ್ರತಿಯೊಂದು ವಿಷಯವನ್ನು ಸ್ವತಃ ಪರಿಶೀಲಿಸಬೇಕು ಎಂಬ ನಿರ್ಧಾರಕ್ಕೆ ನೀವು ಬರಬಹುದು. ಇದೇ ನಿರ್ಧಾರ ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಆರ್ಥಿಕ ವಿಷಯಗಳಲ್ಲೂ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಕಾಣಿಸುತ್ತಿವೆ. ಹಿಂದೆ ಮಾಡಿದ ಕೆಲವು ಖರ್ಚುಗಳ ಬಗ್ಗೆ ನೀವು ಈಗ ಯೋಚಿಸುತ್ತಿರಬಹುದು. ಆಗ ಹಾಗೆ ಮಾಡದೇ ಇದ್ದಿದ್ದರೆ ಚೆನ್ನಾಗಿತ್ತು ಎಂಬ ಭಾವನೆ ಮೂಡಬಹುದು. ಆದರೆ ಅದೇ ಸಮಯದಲ್ಲಿ ನಿಂತುಹೋಗಿದ್ದ ಹಣ ಮರಳಿ ಬರುವ ಸೂಚನೆಗಳು ಕೂಡ ಕಾಣಿಸುತ್ತಿವೆ. ಅದು ಕೆಲಸಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಸಾಲವಾಗಿ ನೀಡಿದ್ದ ಮೊತ್ತವಾಗಿರಬಹುದು, ಅಥವಾ ಬಹಳ ದಿನಗಳಿಂದ ಕಾಯುತ್ತಿದ್ದ ಪಾವತಿ ಇರಬಹುದು. ಈ ಸುದ್ದಿ ನಿಮ್ಮಲ್ಲಿ ಸ್ವಲ್ಪ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಇತ್ತೀಚೆಗೆ ವಾತಾವರಣದಲ್ಲೂ ಸಣ್ಣ ಬದಲಾವಣೆ ಕಾಣಿಸುತ್ತಿದೆ. ಹಿಂದೆ ನಡೆದ ಒಂದು ಅಪಾರ್ಥದ ಬಗ್ಗೆ ಮತ್ತೆ ಮಾತನಾಡುವ ಅವಕಾಶ ಬರಬಹುದು. ಮೊದಲು ನಿಮಗೆ ಮಾತನಾಡಲು ಅನಿಸದಿದ್ದರೂ ಎದುರಿನವರ ಮಾತುಗಳನ್ನು ಕೇಳಿದ ನಂತರ ಪರಿಸ್ಥಿತಿಯನ್ನು ಹೊಸ ಕೋನದಲ್ಲಿ ಅರ್ಥಮಾಡಿಕೊಳ್ಳುವ ಅವಕಾಶವಿದೆ. ಈ ಸಮಯದಲ್ಲಿ ಅಹಂಕಾರಕ್ಕಿಂತ ಅನುಬಂಧಕ್ಕೆ ಮೌಲ್ಯ ನೀಡಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಉದ್ಯೋಗದಲ್ಲಿರುವವರಿಗೆ ಈ ದಿನಗಳಲ್ಲಿ ಒಂದು ಹೊಸ ಜವಾಬ್ದಾರಿ ಬರುವ ಸಾಧ್ಯತೆಯಿದೆ. ಮೊದಲು ಅದು ಸ್ವಲ್ಪ ಹೊರೆಯಾಗಿ ಅನಿಸಿದರೂ ಅದೇ ಜವಾಬ್ದಾರಿ ನಿಮ್ಮ ಪ್ರತಿಭೆಯನ್ನು ನಿರೂಪಿಸುವ ಅವಕಾಶವಾಗಿ ಬದಲಾಗುತ್ತದೆ. ನೀವು ಮಾಡಿದ ಕಷ್ಟವನ್ನು ಗಮನಿಸಿದ ವ್ಯಕ್ತಿಗಳೂ ಕೂಡ ಈಗ ನಿಮ್ಮ ಕೆಲಸವನ್ನು ಗುರುತಿಸುವ ಪರಿಸ್ಥಿತಿ ಬರಬಹುದು. ಆದರೆ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ವಿಷಯವನ್ನು ಒಮ್ಮೆ ಆಲೋಚಿಸಿ ಮುಂದುವರಿಯುವುದು ಒಳ್ಳೆಯದು. ವ್ಯಾಪಾರ ಮಾಡುವವರಿಗೆ ಗ್ರಾಹಕರೊಂದಿಗೆ ಮಾತನಾಡುವ ವಿಧಾನ ಅತ್ಯಂತ ಪ್ರಮುಖವಾಗುತ್ತದೆ. ಒಂದು ಸಣ್ಣ ಮಾತು ದೊಡ್ಡ ಲಾಭವನ್ನು ತರಬಹುದು, ಹಾಗೆಯೇ ಒಂದು ಸಣ್ಣ ಅಪಾರ್ಥ ಉತ್ತಮ ಅವಕಾಶವನ್ನು ದೂರ ಮಾಡಬಹುದು. ಆದ್ದರಿಂದ ಈ ದಿನಗಳಲ್ಲಿ ತಾಳ್ಮೆ ನಿಮಗೆ ದೊಡ್ಡ ಬಲವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಬಚ್ಚಿಟ್ಟುಕೊಂಡಿದ್ದ ಒಂದು ಆಸೆ ಈಗ ಮತ್ತೆ ಬಲವಾಗಿ ನೆನಪಿಗೆ ಬರಬಹುದು. ಅದು ಹೊಸ ಕೆಲಸವನ್ನು ಪ್ರಾರಂಭಿಸುವುದಾಗಿರಬಹುದು, ಮನೆಗೆ ಸಂಬಂಧಿಸಿದ ನಿರ್ಧಾರವಾಗಿರಬಹುದು, ಅಥವಾ ಕುಟುಂಬದ ಸದಸ್ಯರಿಗಾಗಿ ಮಾಡಬೇಕೆಂದಿರುವ ಒಂದು ಒಳ್ಳೆಯ ಕೆಲಸವಾಗಿರಬಹುದು. ಈ ಆಸೆಯನ್ನು ತಕ್ಷಣವೇ ಜಾರಿಗೆ ತರಲು ತರಾತುರಿ ಪಡದೆ ಸರಿಯಾದ ಸಮಯವನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಗಳು ಕಾಣಿಸದಿದ್ದರೂ ಆಯಾಸ, ನಿದ್ರೆಯ ಅಭಾವ ಅಥವಾ ಮಾನಸಿಕ ಒತ್ತಡ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಆದ್ದರಿಂದ ಕೆಲಸದ ಜೊತೆಗೆ ವಿಶ್ರಾಂತಿಗೂ ಸಮಯ ಮೀಸಲಿಡಿ. ಸಾಕಷ್ಟು ನೀರು ಕುಡಿಯುವುದು,
ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಅನಗತ್ಯ ಆಲೋಚನೆಗಳನ್ನು ಕಡಿಮೆ ಮಾಡುವುದು ನಿಮಗೆ ಬಹಳಷ್ಟು ಸಮಾಧಾನ ನೀಡುತ್ತದೆ. ಈ ಸಮಯದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಬಗ್ಗೆ ಒಂದೇ ರೀತಿ ಆಲೋಚಿಸುವುದಿಲ್ಲ. ಕೆಲವರು ನಿಜವಾಗಿಯೂ ನಿಮ್ಮ ಅಭಿವೃದ್ಧಿಯನ್ನು ಬಯಸುತ್ತಾರೆ, ಇನ್ನು ಕೆಲವರು ನೀವು ಮುಂದೆ ಸಾಗುವುದನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆಯಿದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಕೆಲಸ ಪೂರ್ಣಗೊಂಡ ನಂತರ ಹೇಳುವುದು ನಿಮಗೆ ಒಳ್ಳೆಯದು. ಜುಲೈ 24ರಿಂದ ಪ್ರಾರಂಭವಾಗುವ ಈ ಪ್ರಭಾವಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಯ ಸಂಕೇತಗಳನ್ನು ನೀಡುತ್ತವೆ. ಮೊದಲು ಅವು ಸಣ್ಣದಾಗಿ ಅನಿಸಿದರೂ ನಂತರ ಅವುಗಳ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ಮುಖ್ಯವಾಗಿ ತಾಳ್ಮೆ, ನಂಬಿಕೆ ಮತ್ತು ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಈ 4 ದಿನಗಳಲ್ಲಿ ನಿಮಗೆ ಅತ್ಯಂತ ಬಲವಾಗಿ ಬದಲಾಗಲಿವೆ. ಜುಲೈ 25ರಿಂದ ಪರಿಸ್ಥಿತಿಗಳು ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭವಾಗುತ್ತವೆ. ಹಿಂದೆ ನಿಮ್ಮ ಮನಸ್ಸಿನಲ್ಲಿದ್ದ ಸಂದೇಹಗಳಿಗೆ ಒಂದೊಂದಾಗಿ ಉತ್ತರಗಳು ಸಿಗುವ ಸನ್ನಿವೇಶಗಳು ಎದುರಾಗುತ್ತವೆ. ಇದುವರೆಗೆ ನೀವು ಅನುಮಾನಿಸಿದ ಒಂದು ವಿಷಯ ನಿಜವಲ್ಲ ಎಂದು ತಿಳಿದು ಮನಸ್ಸು ಹಗುರಾಗಬಹುದು. ಅದೇ ಸಮಯದಲ್ಲಿ ನೀವು ನಂಬಿದ ಒಬ್ಬ ವ್ಯಕ್ತಿಯ ಬಗ್ಗೆ ಹೊಸ ಕೋನವು ತಿಳಿಯುತ್ತದೆ. ಆ ಬದಲಾವಣೆ ಮೊದಲು ಆಶ್ಚರ್ಯವನ್ನುಂಟು ಮಾಡಿದರೂ ನಂತರ ಅದು ನಿಮಗೊಂದು ಮೌಲ್ಯಯುತವಾದ ಜೀವನದ ಪಾಠವಾಗಿ ಬದಲಾಗುತ್ತದೆ. ಬಹಳ ದಿನಗಳಿಂದ ನೀವು ಮೌನವಾಗಿ ಗಮನಿಸುತ್ತಿದ್ದ ಒಂದು ಪರಿಸ್ಥಿತಿ ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಯಾರು ನಿಮಗೆ ನಿಜವಾಗಿಯೂ ಬೆಂಬಲವಾಗಿ ನಿಲ್ಲುತ್ತಿದ್ದಾರೆ, ಯಾರು ಅಗತ್ಯವಿದ್ದಾಗ ಮಾತ್ರ ಹತ್ತಿರ ಬರುತ್ತಿದ್ದಾರೆ ಎಂಬ ವಿಷಯ ಈ 4 ದಿನಗಳಲ್ಲಿ ತೀರ್ಮಾನವಾಗಿ ಹೋಗುತ್ತದೆ. ಈ ನಿಜ ಕೊಂಚ ಸಮಯ ನೋವು ಉಂಟುಮಾಡಿದರೂ ಭವಿಷ್ಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಗುರುತಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಹಣಕಾಸಿಗೆ ಸಂಬಂಧಿಸಿದಂತೆ ಒಂದು ಸಣ್ಣ ಶುಭ ಸುದ್ದಿಯೂ ಕಾಣಿಸುತ್ತಿದೆ. ನೀವು ಹಿಂದೆ ಪಟ್ಟ ಶ್ರಮಕ್ಕೆ ಸಂಬಂಧಿಸಿದ ಫಲಿತಾಂಶ ತಡವಾಗಿ ಬಂದರೂ ಈಗ ಅದರ ಸೂಚನೆಗಳು ಕಾಣಿಸಲು ಪ್ರಾರಂಭವಾಗುತ್ತವೆ. ನಿಂತುಹೋಗಿದ್ದ ಒಂದು ಕೆಲಸ ಮತ್ತೆ ಚಲನೆಗೆ ಬರಬಹುದು. ಒಂದು ಪಾವತಿ ಬರುವುದು, ಹೊಸ ಕೆಲಸದ ಬಗ್ಗೆ ಮಾಹಿತಿ ಸಿಗುವುದು ಅಥವಾ ಸಣ್ಣ ಆದಾಯ ಹೆಚ್ಚಾಗುವಂತಹ ಅವಕಾಶಗಳಿವೆ. ಆದರೆ ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಸ್ವೀಕರಿಸದೆ ಒಮ್ಮೆ ಸಂಪೂರ್ಣವಾಗಿ ಪರಿಶೀಲಿಸುವುದು ಒಳ್ಳೆಯದು. ಕೆಲವು ವೃಷಭ ರಾಶಿಯವರು ಇತ್ತೀಚೆಗೆ ಯಾರಿಗೆ ಸಹಾಯ ಮಾಡಿದ್ದರೂ ಪ್ರತ್ಯುಪಕಾರವನ್ನು ನಿರೀಕ್ಷಿಸಿರಲಿಕ್ಕಿಲ್ಲ. ಆಶ್ಚರ್ಯಕರವಾಗಿ ಅದೇ ವ್ಯಕ್ತಿ ಈಗ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಒಂದು ಒಳ್ಳೆಯ ಮಾಹಿತಿ ಅಥವಾ ಅವಕಾಶವನ್ನು ತರಬಹುದು. ಜೀವನದಲ್ಲಿ ಮಾಡಿದ ಒಳ್ಳೆಯ ಕೆಲಸಕ್ಕೆ ಫಲಿತಾಂಶ ಎಂದೋ ಒಂದು ರೂಪದಲ್ಲಿ ಮರಳಿ ಬರುತ್ತದೆ ಎಂದು ನೀವು ಅನುಭವಿಸುವ ಸಂದರ್ಭ ಇದಾಗಿದೆ. ಕುಟುಂಬದ ಹಿರಿಯರ ಮಾತುಗಳಿಗೆ ಈ ಸಮಯದಲ್ಲಿ ವಿಶೇಷ ಪ್ರಾಮುಖ್ಯತೆ ನೀಡಿ. ಮೊದಲು ಅವರ ಸಲಹೆ ನಿಮಗೆ ಕಠಿಣವಾಗಿ ಅನಿಸಿದರೂ ಕೆಲವು ದಿನಗಳ ನಂತರ ಅದೇ ಸರಿಯಾದ ನಿರ್ಧಾರ ಎಂದು ನೀವು ಗುರುತಿಸುತ್ತೀರಿ. ಮುಖ್ಯವಾಗಿ ಮನೆಗೆ ಸಂಬಂಧಿಸಿದ ಖರ್ಚುಗಳು, ಭೂಮಿ, ಮನೆ ಅಥವಾ ಬೆಲೆಬಾಳುವ ವಸ್ತುಗಳ ಖರೀದಿ ಮುಂತಾದ ವಿಷಯಗಳಲ್ಲಿ ತರಾತುರಿ ಪಡೆದಿರುವುದು ಒಳ್ಳೆಯದು. ಉದ್ಯೋಗದಲ್ಲಿರುವವರಿಗೆ ಒಂದು ಸಣ್ಣ ಪರೀಕ್ಷೆಯಂತಹ ಪರಿಸ್ಥಿತಿ ಎದುರಾಗುತ್ತದೆ. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಅಧಿಕಾರಿಗಳು ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸಿದರೆ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿರುತ್ತದೆ. ಪ್ರಶಾಂತವಾಗಿ ನಡೆದುಕೊಂಡರೆ ಅದೇ ಪರಿಸ್ಥಿತಿ ನಿಮಗೆ ಪ್ರಶಂಸೆಗಳನ್ನು ತಂದುಕೊಡುತ್ತದೆ. ವ್ಯಾಪಾರದಲ್ಲಿರುವವರು ಹೊಸ ಪರಿಚಯಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಒಬ್ಬ ಹೊಸ ವ್ಯಕ್ತಿ ಹೇಳುವ ಮಾತುಗಳು ತುಂಬಾ ಆಕರ್ಷಕವಾಗಿ ಅನಿಸಿದರೂ ಎಲ್ಲಾ ವಿವರಗಳನ್ನು ತಿಳಿದುಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಬೇಕು. ಮುಖ್ಯವಾಗಿ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಲಿಖಿತ ಒಪ್ಪಂದಗಳು ಕಡ್ಡಾಯವಾಗಿ ಇರುವಂತೆ ನೋಡಿಕೊಳ್ಳಿ. ಈ ದಿನಗಳಲ್ಲಿ ನಿಮ್ಮ ಮನಸ್ಸು ಹಳೆಯ ನೆನಪುಗಳ ಕಡೆಗೆ ಹೋಗುವ ಸಾಧ್ಯತೆಯಿದೆ. ಹಿಂದೆ ನಿಮಗೆ ಸಹಾಯ ಮಾಡಿದ ಒಬ್ಬ ವ್ಯಕ್ತಿ ನೆನಪಿಗೆ ಬರಬಹುದು. ಹಾಗೆಯೇ ಬಹಳ ದಿನಗಳಿಂದ ಮಾತನಾಡದ ಒಬ್ಬ ಸ್ನೇಹಿತ ಅಥವಾ ಸಂಬಂಧಿಯಿಂದ ನಿರೀಕ್ಷಿಸದ ಕರೆ ಬರಬಹುದು. ಆ ಸಂಭಾಷಣೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಕೆಲವು ಹಳೆಯ ಅಸತ್ಯಗಳು ಅಥವಾ ಅಪಾರ್ಥಗಳು ಸಹ ಈ ಸಮಯದಲ್ಲಿ ದೂರವಾಗುವ ಸಾಧ್ಯತೆಯಿದೆ. ಆರೋಗ್ಯದ ದೃಷ್ಟಿಯಿಂದ ದೊಡ್ಡ ಆತಂಕದ ಅಗತ್ಯವಿಲ್ಲದಿದ್ದರೂ ಶರೀರ ನೀಡುತ್ತಿರುವ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಹೆಚ್ಚು ಸಮಯ ಕೆಲಸ ಮಾಡುವುದರಿಂದ ಆಯಾಸ ಹೆಚ್ಚಾಗಬಹುದು. ನಿದ್ರೆಯ ಸಮಯವನ್ನು ಕಡಿಮೆ ಮಾಡುವುದು, ತಡವಾಗಿ ಊಟ ಮಾಡುವುದು ಅಥವಾ ಒತ್ತಡವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ಶಕ್ತಿ ಕಡಿಮೆಯಾದಂತೆ ಅನಿಸಬಹುದು. ಆದ್ದರಿಂದ ನಿಮ್ಮ ದಿನಚರಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ತುಂಬಾ ಅಗತ್ಯ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಭವಿಷ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಆದ್ದರಿಂದ ಇತರರ ಒತ್ತಡಕ್ಕೆ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸು ಹೇಳುವುದನ್ನು ಒಮ್ಮೆ ಕೇಳಿ. ಅನುಭವವಿರುವ ಹಿರಿಯರ ಸಲಹೆ ಪಡೆಯಿರಿ, ನಂತರ ಮಾತ್ರ ಮುಂದುವರಿಯಿರಿ. ಇನ್ನೊಂದು ಮುಖ್ಯವಾದ ಸೂಚನೆಯೇನೆಂದರೆ, ನಿಮ್ಮ ಯಶಸ್ಸನ್ನು ಎಲ್ಲರೊಂದಿಗೆ ತಕ್ಷಣವೇ ಹಂಚಿಕೊಳ್ಳಬೇಡಿ.
ಕೆಲಸ ಪೂರ್ಣಗೊಂಡ ನಂತರ ಹೇಳುವುದು ಒಳ್ಳೆಯದು. ಕೆಲವು ವಿಷಯಗಳು ನಿಶ್ಶಬ್ದವಾಗಿ ಮುಂದುವರಿದರೆ ಮಾತ್ರ ಅವು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಈ 4 ದಿನಗಳಲ್ಲಿ ನಿಮ್ಮ ವಿನಯ, ಸಹನೆ ಮತ್ತು ಆಲೋಚಿಸಿ ಮಾತನಾಡುವ ಸ್ವಭಾವ ನಿಮಗೆ ತುಂಬಾ ಒಳಿತು ಮಾಡುತ್ತದೆ. ಜುಲೈ 26ರ ವೇಳೆಗೆ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಕಾಣಿಸಲು ಪ್ರಾರಂಭವಾಗುತ್ತದೆ. ನಾನು ಅಂದುಕೊಂಡಿದ್ದನ್ನು ಸಾಧಿಸಬಲ್ಲೆ ಎಂಬ ನಂಬಿಕೆ ಮತ್ತೆ ಬಲಗೊಳ್ಳುತ್ತದೆ. ಇದೇ ನಂಬಿಕೆ ಉಳಿದ ದಿನಗಳಲ್ಲಿ ನಿಮಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಬಲ್ಲದು. ಆದ್ದರಿಂದ ಗತಕಾಲದ ವೈಫಲ್ಯಗಳನ್ನು ನೆನಪಿಸಿಕೊಳ್ಳುತ್ತಾ ಹಿಂತಿರುಗಿ ನೋಡದೆ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಎಚ್ಚರಿಕೆಯಿಂದ ಸ್ವೀಕರಿಸಲು ಸಿದ್ಧರಾಗಿರಿ. ಜುಲೈ 27ರ ವೇಳೆಗೆ ವೃಷಭ ರಾಶಿಯವರಿಗೆ ಈ 4 ದಿನಗಳ ಪ್ರಭಾವ ಸಂಪೂರ್ಣವಾಗಿ ಅರ್ಥವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮೊದಲು ಸಣ್ಣದಾಗಿ ಅನಿಸಿದ ಕೆಲವು ಘಟನೆಗಳು ಈಗ ನಿಮಗೆ ಎಷ್ಟು ಮುಖ್ಯವಾದವು ಎಂಬುದು ನಿಮಗೆ ತಿಳಿಯುತ್ತದೆ. ಹಿಂದೆ ನಡೆದ ಪ್ರತಿಯೊಂದು ಅನುಭವವೂ ಒಂದು ಕಾರಣಕ್ಕಾಗಿಯೇ ನಡೆದಿದೆ ಎಂದು ನೀವು ಗ್ರಹಿಸುವ ಸಾಧ್ಯತೆಯಿದೆ. ಕೆಲವೊಮ್ಮೆ ಜೀವನ ನಾವು ಬಯಸಿದ ಹಾದಿಯಲ್ಲಿ ಅಲ್ಲದೆ ನಮಗೆ ಅಗತ್ಯವಿರುವ ಹಾದಿಯಲ್ಲಿ ನಮ್ಮನ್ನು ನಡೆಸುತ್ತದೆ. ಈ 4 ದಿನಗಳು ಸಹ ಅಂತಹ ಅನುಭವವನ್ನು ನಿಮಗೆ ನೀಡಬಲ್ಲವು. ಇತ್ತೀಚೆಗೆ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಬಹಳ ದ್ವಂದ್ವದಲ್ಲಿದ್ದಿರಬಹುದು. ಒಂದೆಡೆ ಮನಸ್ಸು ಒಂದು ಹೇಳುತ್ತಿದ್ದರೆ ಇನ್ನೊಂದೆಡೆ ಪರಿಸ್ಥಿತಿಗಳು ಮತ್ತೊಂದನ್ನು ಹೇಳುತ್ತಿರುವಂತೆ ಅನಿಸಿರಬಹುದು. ಆದರೆ ಈಗ ಆ ಗೊಂದಲ ಕ್ರಮೇಣ ದೂರವಾಗುತ್ತದೆ. ನೀವು ಆಯ್ಕೆ ಮಾಡಿಕೊಳ್ಳಬೇಕಾದ ಮಾರ್ಗ ಯಾವುದು ಎಂಬುದು ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಅವಸರಕ್ಕಿಂತ ಸಹನೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ಒಂದು ದಿನ ತಡವಾದರೂ ಪರವಾಗಿಲ್ಲ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಭವಿಷ್ಯಕ್ಕೆ ಒಳ್ಳೆಯದು. ನಿಮ್ಮ ಶ್ರಮವನ್ನು ಎಂದಿನಿಂದೋ ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಹೇಳುವ ಸಾಧ್ಯತೆಯಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವ್ಯಾಪಾರದಲ್ಲಿ ಹೊಸ ಪರಿಚಯವಾಗಿರಬಹುದು, ಅಥವಾ ಕುಟುಂಬದಲ್ಲಿ ನಿಮ್ಮ ಮೌಲ್ಯವನ್ನು ಗುರುತಿಸುವ ಸಂದರ್ಭವಾಗಿರಬಹುದು. ನೀವು ಯಾವುದೇ ಪ್ರಚಾರ ಮಾಡಿಕೊಳ್ಳದೆಯೇ ನಿಮ್ಮ ಕೆಲಸವೇ ಮಾತನಾಡುವ ಸಮಯ ಇದಾಗಿದೆ. ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆ ಅಗತ್ಯ. ಈ ದಿನಗಳಲ್ಲಿ ಅನಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡಬೇಕೆಂಬ ಆಸೆ ಮೂಡಬಹುದು. ಆದರೆ ಪ್ರಸ್ತುತ ಉಳಿತಾಯಕ್ಕೆ ಆದ್ಯತೆ ನೀಡಿದರೆ ಮುಂಬರುವ ದಿನಗಳಲ್ಲಿ ಆರ್ಥಿಕವಾಗಿ ಇನ್ನಷ್ಟು ಬಲವಾಗಿ ನಿಲ್ಲುತ್ತೀರಿ. ಯಾರಿಗಾದರೂ ದೊಡ್ಡ ಮೊತ್ತದ ಸಾಲ ನೀಡಬೇಕಾಗಿ ಬಂದರೆ ಒಮ್ಮೆ ಚೆನ್ನಾಗಿ ಯೋಚಿಸಿ. ನಂಬಿಕೆ ಒಳ್ಳೆಯದೇ, ಆದರೆ ಎಚ್ಚರಿಕೆ ಇನ್ನಷ್ಟು ಒಳ್ಳೆಯದು. ಕುಟುಂಬದಲ್ಲಿ ಒಂದು ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆಯಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ಮುಂದಕ್ಕೂ ಸಾಗಬಹುದು. ಹಿರಿಯರ ಆಶೀರ್ವಾದ ನಿಮಗೆ ಮಾನಸಿಕ ಧೈರ್ಯವನ್ನು ನೀಡುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ವಾದಗಳನ್ನು ಬೆಳೆಸದೆ ಒಂದು ಹೆಜ್ಜೆ ಹಿಂದೆ ಸರಿದು ಮಾತನಾಡಿದರೆ ಮನೆಯ ವಾತಾವರಣ ಇನ್ನಷ್ಟು ಪ್ರಶಾಂತವಾಗಿರುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಏನಾದರೊಂದು ಪಾಠ ಕಲಿಯುವ ಅವಕಾಶ ಸಿಗುತ್ತದೆ. ಕೆಲವರು ನಂಬಿಕೆಯ ಮೌಲ್ಯವನ್ನು ನೆನಪಿಸುತ್ತಾರೆ. ಇನ್ನು ಕೆಲವರು ಯಾರ ಮೇಲೆ ಎಷ್ಟರ ಮಟ್ಟಿಗೆ ಅವಲಂಬಿತರಾಗಬೇಕು ಎಂಬುದನ್ನು ಕಲಿಸುತ್ತಾರೆ. ಮತ್ತೆ ಕೆಲವರು ನಿಮ್ಮಲ್ಲಿ ಅಡಗಿರುವ ಧೈರ್ಯವನ್ನು ಹೊರಗೆ ತರುತ್ತಾರೆ. ಆದ್ದರಿಂದ ಪ್ರತಿಯೊಂದು ಅನುಭವವನ್ನು ಒಂದು ಅವಕಾಶವಾಗಿ ನೋಡಿ. ಆಧ್ಯಾತ್ಮಿಕವಾಗಿ ಈ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ. ಬೆಳಿಗ್ಗೆ ಸೂರ್ಯೋದಯದ ನಂತರ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡುವುದು, ನಿಮ್ಮ ಇಷ್ಟದೈವವನ್ನು ಸ್ಮರಿಸುವುದು ಮತ್ತು ಹಿರಿಯರಿಗೆ ನಮಸ್ಕರಿಸುವುದರಿಂದ ಮನಃಶಾಂತಿ ಹೆಚ್ಚಾಗುತ್ತದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು, ಹಸುವಿಗೆ ಹಸಿರು ಹುಲ್ಲು ನೀಡುವುದು ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಶಕ್ತಿಗೆ ತಕ್ಕಂತೆ ಸಹಾಯ ಮಾಡುವುದು ಶುಭ ಫಲಿತಾಂಶಗಳನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ಕಡ್ಡಾಯವಾಗಿ ನೆನಪಿಡಬೇಕಾದ ಕೆಲವು ಸೂಚನೆಗಳು ಇಂತಿವೆ. ನಿಮ್ಮ ಮಾತಿಗೆ ಮೌಲ್ಯ ನೀಡಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಕಾಗದ ಪತ್ರವನ್ನು ಓದಿದ ನಂತರವೇ ಸಹಿ ಮಾಡಿ. ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ನಿದ್ರೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ಸಾಧಿಸುವವರೆಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಗುರಿಯತ್ತ ಗಮನ ಹರಿಸಿ. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಟ್ಟುಬಿಡಿ. ನಿಮ್ಮ ಪ್ರಯಾಣ ನಿಮ್ಮದೇ, ನಿಮ್ಮ ಸಮಯ ನಿಮ್ಮದೇ. ವೃಷಭ ರಾಶಿಯವರಿಗೆ ಈ 4 ದಿನಗಳು ಕೇವಲ ಮುಕ್ತಾಯ ಮಾತ್ರವಲ್ಲ, ಒಂದು ಹೊಸ ಆರಂಭದ ಸಂಕೇತಗಳನ್ನು ನೀಡುತ್ತಿವೆ. ನಿಮ್ಮಲ್ಲಿದ್ದ ನಿರಾಶೆ ಕ್ರಮೇಣ ಕಡಿಮೆಯಾಗಿ ಅದರ ಜಾಗದಲ್ಲಿ ಹೊಸ ಭರವಸೆ ಹುಟ್ಟುತ್ತದೆ. ನೀವು ತೋರಿಸಿದ ತಾಳ್ಮೆ, ಪಟ್ಟ ಶ್ರಮ, ಕಾಯ್ದುಕೊಂಡ ಪ್ರಾಮಾಣಿಕತೆ ವ್ಯರ್ಥವಾಗಲಿಲ್ಲ ಎಂಬುದನ್ನು ಕಾಲವೇ ನಿಮಗೆ ನಿರೂಪಿಸುವ ಹಂತ ಹತ್ತಿರವಾಗುತ್ತಿದೆ. ಪ್ರತಿಯೊಂದು ಅವಕಾಶ ಬಂದ ತಕ್ಷಣ ಹಿಡಿದುಕೊಳ್ಳಬೇಕಾದ ಅಗತ್ಯವಿಲ್ಲ. ನಿಮಗೆ ನಿಜವಾಗಿಯೂ ಸೂಕ್ತವಾದದ್ದನ್ನು ಗುರುತಿಸಿ ಮುನ್ನಡೆದರೆ ದೀರ್ಘಕಾಲದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕೊನೆಯದಾಗಿ ಒಂದು ವಿಷಯ ನೆನಪಿನಲ್ಲಿಡಿ. ರಾಶಿ ಎಂಬುದು ದಾರಿಯನ್ನು ತೋರಿಸುತ್ತದೆ,
ಆದರೆ ಗಮ್ಯಸ್ಥಾನಕ್ಕೆ ಕರೆದೊಯ್ಯುವುದು ನಿಮ್ಮ ಆಲೋಚನೆ, ನಿಮ್ಮ ಶ್ರಮ ಮತ್ತು ನಿಮ್ಮ ನಿರ್ಧಾರಗಳೇ. ಆದ್ದರಿಂದ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಒಳ್ಳೆಯ ಆಲೋಚನೆಗಳೊಂದಿಗೆ ಪ್ರತಿದಿನವನ್ನು ಪ್ರಾರಂಭಿಸಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಖಂಡಿತವಾಗಿಯೂ ಸಿಗುತ್ತದೆ ಎಂಬ ನಂಬಿಕೆಯೊಂದಿಗೆ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ವೃಷಭ ರಾಶಿಯ ಫಲಿತಾಂಶಗಳು ಮತ್ತು ಎಲ್ಲಾ ರಾಶಿಗಳ ವಿಶ್ಲೇಷಣೆಗಳನ್ನು ಮುಂಚಿತವಾಗಿ ತಿಳಿದುಕೊಳ್ಳಬೇಕೆಂದರೆ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಆನ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಧನ್ಯವಾದಗಳು.